ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಕರೆಮ್ಮ ಅವರಿಗೆ ನಾನು ಭರವಸೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ರಕ್ಷಣೆಗೆ ನಾವಿದ್ದೇವೆ, ಪೊಲೀಸ್ ಇಲಾಖೆ ಇದೆ ಅಂತ ಹೇಳಿ ನಾನು ಭರವಸೆಯನ್ನು ಮೊದಲನೇದಾಗಿ ಅವರಿಗೆ ಕೊಡೋದಕ್ಕೆ ಬಯಸ್ತೀನಿ. ಮತ್ತು ಎಲ್ಲ ಶಾಸಕರಿಗೂ ಕೂಡ, ಏನು ಬರೀ ಅವರೊಬ್ಬರಿಗೆ ಹೇಳಿದ್ರಲ್ಲ ನಮಗೆ ಹೇಳಲಿಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಬಾರ್ದು. ಅದಕ್ಕೆ ಎಲ್ಲರಿಗೂ ಕೂಡ ಶಾಸಕರು, ಗೌರವಾನ್ವಿತ ಶಾಸಕರು ಅವರವರ ಕ್ಷೇತ್ರದಲ್ಲಿರುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ, ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಅದೇನು ಸೂಚನೆ ಕೊಡುವ ಅಗತ್ಯನೂ ಇಲ್ಲ, ಅದು ಅವ್ರ ಕರ್ತವ್ಯ, ಅದನ್ನು ಮಾಡ್ತಾರೆ. ಒಂದು ವೇಳೆ ಎಲ್ಲಾದರೂ ಲ್ಯಾಪ್ಸಸ್ ಆಗಿದ್ರೆ ಅಂಥವ್ರ ಮೇಲೆ ನಾನು ಖಂಡಿತವಾಗಿ ಕ್ರಮ ತಗೊಳ್ತೇನೆ. ಮಾನ್ಯ ಸದಸ್ಯರು ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಮರಳು ದಂಧೆ ಬರೀ ದೇವದುರ್ಗ ತಾಲೂಕಿಗೆ ಮಾತ್ರ ಸೀಮಿತವಾಗಿ ಇಲ್ಲ, ಇಡೀ ರಾಜ್ಯದಲ್ಲಿ ಈ ಮರಳು ದಂಧೆ ಆಗ್ತಾ ಇರೋದನ್ನು ನಾವು ಭಾಳ ವರ್ಷಗಳಿಂದನೂ ಕೂಡ ಗಮನಿಸಿದ್ದೀವಿ. ಅದಕ್ಕೆ ಏನೇನು ಸಂದರ್ಭದಲ್ಲಿ ಕ್ರಮ ತಗೋಬೇಕೋ ಅದೆಲ್ಲ ತಗೊಂಡಿದ್ದೀವಿ. ಇಲ್ಲಿ ಏನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅವರು ಹೇಗೆ ಕೆಲಸ ಮಾಡುತ್ತೆ ಇದು ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಮೈನ್ಸ್ ಆ್ಯಂಡ್ ಜಿಯಾಲಜಿನವರು ಅವರ ಜವಾಬ್ದಾರಿ, ಅವರಿಗೆ ಒಂದು ಕಾನೂನನ್ನೇ ಮಾಡಿಕೊಟ್ಟಿದ್ದಾರೆ. ಮೈನ್ಸ್ ಆ್ಯಂಡ್ ಜಿಯಾಲಜಿನಲ್ಲಿ MMRD ಆ್ಯಕ್ಟ್ ಅಂತ ಹೇಳಿ ಒಂದು ಆ್ಯಕ್ಟೇ ಇದೆ. ಅವರು ಗಮನಿಸಿ ಆನಂತರ DC ಇರ್ತಾರೆ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಆ ಕ್ಷೇತ್ರದಲ್ಲಿ ಶಾಸಕರು, ಇವರು ನಮ್ಮ ತಹಶೀಲ್ದಾರ್ ಇರ್ತಾರೆ, ಇವರೆಲ್ಲ ಒಂದು ಸಮಿತಿ ಮಾಡಿ ಅದರಲ್ಲಿ ಪೊಲೀಸ್ ಅಧಿಕಾರಿನೂ ಒಬ್ಬರನ್ನ ಹಾಕಿರ್ತಾರೆ. ಅವರು ಕಂಪ್ಲೇಂಟ್ ಕೊಡಬೇಕು, ಇಲ್ಲಿ ಮರಳು ದಂಧೆ ಆಗ್ತಾ ಇದೆ, ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಅಂದಾಗ ಪೊಲೀಸ್ನವರು ಹೋಗ್ತಾರೆ. ಇದು ನಡೀತಕ್ಕಂಥ ಪ್ರಕ್ರಿಯೆ. ಆಗ ಪೊಲೀಸ್ ಅಲ್ಲಿ ಹೋಗಿ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅಕ್ರಮವಾಗಿ ಇರ್ತಕ್ಕಂಥ ಏನೆಲ್ಲ ಕಾನೂನುಗಳಿದ್ದಾವೆ ಅವೆಲ್ಲವನ್ನು ಕೂಡ ಅವ್ರ ಮೇಲೆ ಹಾಕ್ತಾರೆ. ಇದು ನಡೆಯುತ್ತೆ. ದೇವದುರ್ಗ ತಾಲೂಕಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 23, 24, 25 3 ವರ್ಷದಲ್ಲಿ ಅಲ್ಲಿ ಬಹಳ ಅವ್ಯಾವಿತವಾಗಿ ನಡೀತಾ ಇದೆ, ಮರಳು ದಂಧೆ ನಡೀತಾ ಇದೆ. ಸುಮಾರು 440 ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಅವರು ಹೇಳಿದಾಗೆ ಮಟ್ಕಾ ಪ್ರಕರಣಗಳು, ಮಟ್ಕಾ ನಡೆಯುತ್ತೆ, ಜೂಜ್ ನಡೆಯುತ್ತೆ. ಇದಕ್ಕೆಲ್ಲ ಮಟ್ಕಾದಲ್ಲಿ 342 ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಸ್ಪೀಟ್ ಪ್ರಕರಣದಲ್ಲಿ ಕೂಡ 199 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸುಮ್ಮನೆ ಅಂಕಿಅಂಶ ಅಲ್ಲ, ಇದಕ್ಕೂ ಹೆಚ್ಚಿಗೆ ನಡೀಬಹುದು. ಆದರೆ ಪೊಲೀಸ್ ಏನೂ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತು ಆಗೋದು ಬೇಡ. ಅದಕ್ಕಾಗಿ ಈ ಅಂಕಿಅಂಶಗಳನ್ನು ಕೊಟ್ಟಿದ್ದೇನೆ. ಆದರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಪೊಲೀಸ್ನವರು ಅನೇಕ ಕ್ರಮಗಳನ್ನು ತಗೊಂಡಿದ್ವಿ. ವಿವರವಾಗಿ ನಾನು ಉತ್ತರ ಕೊಟ್ಟಿದ್ದೇನೆ. ಏನೆಲ್ಲ ಪ್ರೊಸೀಜರ್ಸ್ ನಾವು ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ಸ್ಗೆ ಕೆಲವು ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ, ಕ್ಯಾಮರಾಗಳು ಹಾಕಿದ್ದೀವಿ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಆಮೇಲೆ ಬ್ಯಾಂಕ್ನವ್ರನ್ನೂ ಕೂಡ ಕರೆಸಿ ಬ್ಯಾಂಕಲ್ಲಿ ಹಣ ಇವರು ಡಿಪಾಸಿಟ್ ಮಾಡ್ತಾರೆ. ಯಾರು ಈ ರೀತಿ ಅಕ್ರಮ ದಂಧೆಯಿಂದ, ಮರಳು ದಂಧೆಯಿಂದ ಅಥವಾ ಮಟ್ಕಾದಿಂದ, ಈ ಜೂಜಿನಿಂದ ಇದೆಲ್ಲ ಹಣ ತೊಗೊಂಡೋಗಿ ಬ್ಯಾಂಕಿಗೆ ಹಾಕ್ತಾರೆ, ಅವ್ರನ್ನ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ ಪೊಲೀಸು. ಇಷ್ಟೆಲ್ಲ ಮಾಡಿ ಆಮೇಲೆ ಇದನ್ನು ತಡೆಗಟ್ಟಬೇಕು ಅಂತ ಒಂದು ಸ್ಯಾಂಡ್ ಟಾಸ್ಕ್ ಫೋರ್ಸ್ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಮರಳು ದಂಧೆ ಹಿಡಿಯೋದಕ್ಕೋಸ್ಕರನೇ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಲ್ಯಾಪ್ಸ್ ಆಗ್ಬೋದು, ನಾನು ಅದು ಒಪ್ಕೊಳ್ತೇನೆ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡದೇ ಇರ್ಬೋದು. ಆದರೆ ಅವ್ರನ್ನ ಕೆಲಸ ಮಾಡೋ ರೀತಿಯಲ್ಲಿ ಮಾಡಬೇಕು, ಮಾಡ್ತೇನೆ ನಾನು. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಯಚೂರು ಜಿಲ್ಲೆಯಲ್ಲಿ ಇಂಥ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಗಡೀಪಾರು ಮಾಡೋದಕ್ಕೂ ಕ್ರಮ ತಗೊಂಡಿದ್ದೇವೆ ನಾವು, ಸುಮ್ಮನೆ ಬಿಟ್ಟಿಲ್ಲ ಅವ್ರನ್ನ. ಸುಮಾರು 23ರಲ್ಲಿ 19 ಪ್ರಸ್ತಾವನೆಗಳಲ್ಲಿ 8 ಜನ ಗಡೀಪಾರು ಮಾಡಿದ್ದೀವಿ. 24ರಲ್ಲಿ 13 ಜನ ಗಡೀಪಾರು ಮಾಡಿದ್ದೀವಿ. 28ರಲ್ಲಿ 10 ಜನ ಗಡೀಪಾರು ಮಾಡಿದ್ದೀವಿ. ಇನ್ನು ಬಾಕಿ ಇದ್ದು ಅದು ಎನ್ಕ್ವೈರಿ ನಡೀತಾ ಇದೆ. ಬಹುಶಃ ಅವರಿಗೂ ಕೂಡ ಗಡೀಪಾರು ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅನ್ನೋವಂಥದ್ದು. ಇದೆಲ್ಲ ಒಂದು ದಿವಸದಲ್ಲಿ ನಿಲ್ಲಿಸೋದಕ್ಕಾಗೋದಿಲ್ಲ. ನಾನು ಒಂದು ಭರವಸೆಯನ್ನು ಕೊಡ್ತೇನೆ, ನಾವು ಯಾವುದೇ ರೀತಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಅಧ್ಯಕ್ಷರೇ. ಅವರು ಏನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ನಾವು ತಗೊಳ್ತೀವಿ.
ಅಧ್ಯಕ್ಷರೇ, ಅಧ್ಯಕ್ಷರೇ ಒಂದೇ ನಿಮಿಷ. ಸನ್ಮಾನ್ಯ ಸಚಿವರು ಅವರು ಇಂಪಾರ್ಟೆಂಟ್ ಒಂದು ಹೇಳಿದ ವಿಷಯ, ಮರಳು ಟೆಂಡರ್ ಆಗಿದೆ, ಟೆಂಡರ್ ನ ಓಪನ್ ಮಾಡ್ತಾ ಇಲ್ಲ, ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲ, ಅದರಿಂದ ಅತಿಕ್ರಮ ಮಾಡ್ತಕ್ಕಂಥ ಆಗ್ತದೆ ಅನ್ನೋದೊಂದು. ಆಮೇಲೆ ಅವ್ಯಾವಿತವಾಗಿ 2-3 ಬಾರಿ ಅವ್ರ ಮೇಲೆ ಈ ರೀತಿ ದಾಳಿಗಳು ನಡೀತಾ ಇದಾವೆ. ಅದರಿಂದ ವಿಶೇಷವಾಗಿ ಇದನ್ನ ಪರಿಗಣಿಸಬೇಕು ಅಂತ ಹೇಳಿ ನಾನು ಗೃಹ ಸಚಿವರಲ್ಲಿ ಮನವಿ ಮಾಡ್ತೇನೆ. ಈಗ